ಹೊಸಕೋಟೆ ತಾಲೂಕಿನಲ್ಲಿ ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಸೋಮಶೇಖರ್ ಅವರು ವರ್ಗಾವಣೆಯಾಗಿದ್ದಾರೆ. ಸುಮಾರು 1 ವರ್ಷ 9 ತಿಂಗಳುಗಳ ಕಾಲ ಹೊಸಕೋಟೆ ತಹಸೀಲ್ದಾರ್ ಆಗಿ ಅವರು ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ರು. ಈಗ ವರ್ಗಾವಣೆಯಾಗಿದ್ದು, ವರ್ಗಾವಣೆ ಆದ ಬೆನ್ನಲ್ಲಿಯೇ ನಿರ್ಗಮಿತ ತಹಸೀಲ್ದಾರ್ ಸೋಮಶೇಖರ್ ಅವರು ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಪ್ರಮುಖವಾಗಿ 1 ವರ್ಷ 9 ತಿಂಗಳ ಕಾಲಾವಧಿಯಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡುವ ಮೂಲಕ ಕಂದಾಯ ಇಲಾಖೆಯ ನಿಗದಿತ ಗುರಿ ತಲುಪಲು ಸಾಧ್ಯವಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಪ್ರಮುಖವಾಗಿ ಪೋಡಿ, ಈ ಪೌತಿ ಖಾತೆ ಅಭಿಯಾನ, ಹಕ್ಕುಪತ್ರಗಳ ವಿತರಣೆ, ಆಶ್ರಯ ಯೋಜನೆ ಜಮೀನು ಮಂಜೂರು, ಸರ್ಕಾರಿ ಒತ್ತುವರಿ ಜಾಗ ತೆರವು, ಚುನಾವಣಾ ಕರ್ತವ್ಯ ಹಾಗೂ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತಹ ನ್ಯಾಯಾಲಯ ಪ್ರಕರಣಗಳ ಇತ್ಯರ್ಥ ಹಾಗೂ ರೆಕಾರ್ಡ್ ರೂಮ್ ಡಿಜಿಟಲೀಕರಣ ಕಾರ್ಯವನ್ನ ಸಾಕಷ್ಟು ವೇಗವಾಗಿ ಮಾಡುವುದರ ಮೂಲಕ ಜಿಲ್ಲೆಯ ಉಳಿದ 3 ತಾಲೂಕುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆಯನ್ನ ಮಾಡಿ ಎಲ್ಲ ವಿಭಾಗಗಳಲ್ಲೂ ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಥಮವನ್ನ ಕಾಯ್ದುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ಕೆ ಕಚೇರಿ ಸಿಬ್ಬಂದಿ, ಕ್ಷೇತ್ರದ ಶಾಸಕರು ಸೇರಿದಂತೆ ಸಾರ್ವಜನಿಕರ ಸಹಕಾರ ಕೂಡ ಸಾಕಷ್ಟಿತ್ತು. ಹಾಗಾಗಿ ನಾನು ಈಗ ನಿರ್ಗಮಿಸುತ್ತಿದ್ದೇನೆ. ಅದರಿಂದ ಶಾಸಕ ಶರತ್ ಬಚ್ಚೇಗೌಡರು ಸೇರಿದಂತೆ ಕಚೇರಿ ಸಿಬ್ಬಂದಿ, ಸಾರ್ವಜನಿಕರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತ ಕೃತಜ್ಞತೆಯನ್ನ ಸಲ್ಲಿಸಿ ತಹಸೀಲ್ದಾರ್ ಸೋಮಶೇಖರ್ ಅವರು ಇಂದು ನಿರ್ಗಮಿತರಾದರು. ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲರಿಗೂ ಗೊತ್ತಾದ ಹಾಗೆ ರಾಜ್ಯ ಸರ್ಕಾರ ಈಗ ಗೆಸ್ಟೆಡ್ ಆಫೀಸರ್ಸ್ ತಹಶೀಲ್ದಾರ್ಗಳನ್ನ ವರ್ಗಾವಣೆ ಮಾಡಿದೆ. ನಮ್ಮ ತಾಲೂಕು ಕೂಡ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಶೀತಲ್ ಮೇಡಮ್ ಅಂತ ನಮ್ಮ ಗ್ರಾಮಕ್ಕೆ, ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ನಾನು 1 ವರ್ಷದ 9 ತಿಂಗಳಿಂದ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು 2024ನೇ ವರ್ಷದಲ್ಲಿ ನಾನು ಈ ಕಚೇರಿಗೆ ತಹಶೀಲ್ದಾರ್ ಆಗಿ ಹೊಸಕೋಟೆ ತಾಲೂಕಿನಲ್ಲಿ ಅಧಿಕಾರ ತೆಗೆದುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಿಸೋದಕ್ಕೆ ನಾನು ಬಂದಿರ್ತೀನಿ. ತದನಂತರ ಇಲ್ಲಿವರೆಗೂ ಕೂಡ ನನಗೆ ಮಾಧ್ಯಮ ಮಿತ್ರರಾಗ್ಬೋದು, ನಮ್ಮ ಸಾರ್ವಜನಿಕರಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಎಲ್ಲರೂ ಕೂಡ ಸಹಾಯ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಕೃತಜ್ಞತೆ ಹೇಳೋದ್ ಮುಖಾಂತರ ತಮಗೆ ಕರೆದಿದ್ದೀನಿ. ಅದ್ರ ಜೊತೆಗೆ ನಮ್ಮ ತಾಲೂಕು ಏನು ನಾವು 1 ವರ್ಷ 9 ತಿಂಗಳ ಅವಧಿಯಲ್ಲಿ ನಾವು ಏನೇನೋ ಪ್ರಗತಿ ಮಾಡಿದಿರಿ, ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಒಂದು ನಿಮಿಷದಲ್ಲಿ ತಮ್ಗೆಲ್ಲರಿಗೂ ಹಂಚ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಆಗಿತ್ತು. ಸಹಜವಾಗಿ ಕಂದಾಯ ಇಲಾಖೆಯ ಮೂಲ ಕರ್ತವ್ಯಗಳು ಏನಂತ ನೋಡ್ತಾ ಹೋದ್ರೆ ನಾವು ಪೋಡಿ ಮಾಡೋದು, ಈ ಪೌತಿ ಮಾಡೋದು, ಪೌತಿ ಖಾತೆ ಮಾಡೋದಾಗ್ಬೋದು, ಹಕ್ಕುಪತ್ರಗಳು ಕೊಡೋದಾಗ್ಬೋದು, ಮತ್ತೆ ಆಶ್ರಯ ಯೋಜನೆಗೆ ಜಾಗ ಮಾಡ್ಕೊಡೋದಾಗ್ಬೋದು, ಮತ್ತೆ ಒತ್ತುವರಿ ಬಿಡಿಸೋದಾಗ್ಬೋದು, ಎಲೆಕ್ಷನ್ ಕೆಲಸಗಳಾಗ್ಬೋದು, ಕೋರ್ಟ್ ಕೇಸಸ್ ನ ಯಾವ ರೀತಿ ನಾವು ವಿಲೇವಾರಿ ಮಾಡಿದೀವಿ ಅನ್ನೋದಾಗ್ಬೋದು, ಮತ್ತೆ ನಮ್ಮ ರೆಕಾರ್ಡ್ ರೂಮ್ ಡಿಜಿಟಲೀಕರಣ ಮಾಡಿದ್ದಾರೆ. ಇವು ಮುಖ್ಯವಾಗಿ ನಮ್ಮ ತಾಲೂಕುಗಳಲ್ಲಿ ಸಹಜವಾಗಿ ಕಂದಾಯ ಇಲಾಖೆಯಲ್ಲಿ ಮಾಡ್ತಕ್ಕಂತಹ ಕೆಲಸಗಳು. ಇವುಗಳಿಗೆ ಕಡೆ ಒಂದ್ಸರಿ ಪಕ್ಷಿ ನೋಟ ಮಾಡೋದು ಆದ್ರೆ ನಾವು ಪೋಡಿ ವಿಚಾರ ಬಂದಾಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿಗೆ ಪೋಡಿ ಮಾಡಿದ್ರಿ. ಮೊನ್ನೆ ಸಚಿವರು ಬಂದಾಗ 600 ಕೋಟಿ ನಾವು ಮಾಡಿದ್ರಿ. ಉಳಿದಂತೆ ಎಲ್ಲಾ ತಾಲೂಕುಗಳು ಸೇರಿ 400ರಿಂದ 500 ಮಾಡಿದ್ರು. ನಮ್ಮ ತಾಲೂಕು ಒಂದೇ ತಾಲೂಕು 600 ಪೋಡಿ ಮಾಡಿರ್ತೀರಿ. ಒಟ್ಟಾರೆಯಾಗಿ 1 ವರ್ಷ 9 ತಿಂಗಳಲ್ಲಿ ನಾವು 900ಕ್ಕೂ ಹೆಚ್ಚು ಪೋಡಿಗಳನ್ನ ಮಾಡಿರ್ತೀರಿ. ಸರಿ ಸುಮಾರು 1500 ಎಕರೆ ನಮ್ಮ ತಾಲೂಕಿನಲ್ಲಿ ಪೋಡಿಗಳು ಮಾಡಿರುವಂತ ಉದಾಹರಣೆ ಇದೆ. ಅದ್ರ ಜೊತೆಗೆ ಪೌತಿ ಖಾತೆ ಅಂತ ತೆಗೆದುಕೊಂಡ್ರೆ ನಾವು ಜಿಲ್ಲೆಯಲ್ಲಿ ನಾವು ಕೂಡ ಅದರಲ್ಲೂ ಕೂಡ ಅಗ್ರಸ್ಥಾನದಲ್ಲಿದ್ದೀರಿ. ನಾವು ಬೇರೆ ತಾಲೂಕು ಕಂಪೇರ್ ಮಾಡ್ಕೊಂಡಾಗ ನಾವು ಬೇರೆಯವ್ರದ್ದು 2000, 3000, 2000 ಆತರ ಮಾಡ್ಕೊಂಡ್ರೆ ನಾವು 4200ವರೆಗೂ ಅಂದ್ರೆ ಈ ಪೌತಿಯಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀರಿ. ಅದ್ರ ಜೊತೆಗೆ ಉಪಗ್ರಾಮಗಳು ಅಂತ ಸರ್ಕಾರ ಮಾಡಿದೆ, ಕಂದಾಯ ಗ್ರಾಮಗಳು, ಉಪಗ್ರಾಮಗಳು ಅಂತ ಮಾಡಿದೆ. ಏನಪ್ಪಾ ಅಂದ್ರೆ ಏನು ಬಡವರಾಗ್ಬೋದು, ಬಡವರು ಮನೆ ಇಲ್ದಿದ್ದವರು ಸರ್ಕಾರಿ ಜಮೀನುಗಳಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅಥವಾ ಹಿಡುವಳಿ ಭೂಮಿಗಳಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅವ್ರಿಗೆ ಹಕ್ಕುಪತ್ರಗಳು ಕೊಡೋದ್ ಮುಖಾಂತರ ಅವ್ರಿಗೆ ಒಂದು ಅಧಿಕಾರ ಕೊಡೋದು, ಮನೆಗಳಿಗೆ ಅಧಿಕಾರ ಕೊಡೋ ಮುಖಾಂತರ ಕೊಡೋದಕ್ಕೋಸ್ಕರ ಒಂದು ಹಕ್ಕುಪತ್ರಗಳು ಕೊಡ್ತಾ ಇದ್ದಾರೆ. ಅದನ್ನ ಉಪಗ್ರಾಮಗಳು, ಕಂದಾಯ ಗ್ರಾಮಗಳ ಅಡಿಯಲ್ಲಿ ಮಾಡ್ತಾ ಇದ್ರಿ. ಅದರಲ್ಲೂ ಕೂಡ ಜಿಲ್ಲೆ ಒಟ್ಟಾರೆಯಾಗಿ 356 ಉಪಗ್ರಾಮಗಳು ಮಾಡಿದ್ರೆ ಅದರಲ್ಲಿ 198 ಉಪಗ್ರಾಮಗಳು ಹೊಸಕೋಟೆ ತಾಲೂಕದೇ ಇದೆ. ಬೇರೆ ತಾಲೂಕದೆಲ್ಲ 11, 62, 85 ಇದ್ರೆ ನಮ್ದು 198 ಉಪಗ್ರಾಮಗಳು ರಚಿಸಿದ್ರಿ. ಒಟ್ಟಾರೆಯಾಗಿ 5500 ಹೊಸಬರಿಗೆ ಹಕ್ಕುಪತ್ರ ಕೊಡ್ತಾ ಇದ್ವಿ ನಾವು ನಮ್ಮ ತಾಲೂಕಿನಲ್ಲಿ. ಅದ್ರ ಜೊತೆಗೆ ಆಶ್ರಯ ನೋಡಿದ್ರೆ ಆಶ್ರಯದಲ್ಲೂ ಕೂಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು 325 ಎಕರೆ ಜಮೀನನ್ನ ನಾವು ಕಂದಾಯ ಇದಕ್ಕೆ ಪಂಚಾಯತ್ ಇಲಾಖೆಗೆ ಹಸ್ತಾಂತರ ಮಾಡಿದಿರಿ. ನಮ್ಮ ತಾಲೂಕಲ್ಲಿರ್ತಕ್ಕಂಥ ಮನೆ ಇಲ್ಲದೆ ಇದ್ದವ್ರಿಗೆ, ವಸತಿ ಇಲ್ಲದೆ ಇದ್ದವ್ರಿಗೆ ಮನೆ ಕಲ್ಪಿಸೋದಕ್ಕೋಸ್ಕರ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು 320 ಎಕರೆಯನ್ನ ನಾವು ಪಂಚಾಯತಿ ಇಲಾಖೆ ಕೊಟ್ಟು 1000ಕ್ಕೂ ಹೆಚ್ಚು ನಾವು ನಿವೇಶನಗಳನ್ನ ಗುರುಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಒತ್ತುವರಿ ಅಂತ ನೋಡಿದಾಗ ನಾವು ಕೂಡ ಒತ್ತುವರಿಯಲ್ಲಿ ಕೂಡ 167 ಎಕರೆ ಮೇಲೆ ನಾವು ಒತ್ತುವರಿ ನನ್ನ ಅವಧಿಯಲ್ಲಿ ಮಾಡಿದೀನಿ. ಜೊತೆಗೆ ಎಲೆಕ್ಷನ್ ಅಂತ ಬಂದಾಗಲೂ ಕೂಡ ನಾವು ಎಲೆಕ್ಷನ್ ಅಲ್ಲೂ ಕೂಡ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ರಿ. ಪ್ರೋಜಿನಿ ಮ್ಯಾಪಿಂಗ್ ಅಂತ ನೋಡಿದಾಗ 90% ನಾವು ಮಾಡಿದ್ರಿ. ಬೇರೆ ತಾಲೂಕು ವರ್ಷದಾಗ ಅದರಲ್ಲೂ ಕೂಡ ನಾವು ಮೊದಲ ಸ್ಥಾನದಲ್ಲಿದ್ರಿ. ಕೋರ್ಟ್ ಕೇಸಸ್ ಅಂತ ನೋಡಿದಾಗ ಕಂದಾಯ ಇಲಾಖೆಯಲ್ಲಿ ಕೋರ್ಟ್ ಕೇಸಸ್ ಜಾಸ್ತಿ ಅಡ್ಮಿಟ್ ಆಗ್ತಾ ಇತ್ತು. ಸೊ
ಕಳೆದ 3 ತಿಂಗಳಲ್ಲಿ ನಾವು 500ಕ್ಕೂ ಹೆಚ್ಚು ಕೋರ್ಟ್ ತಾಲೂಕ್ ಕಚೇರಿಯ ಕೋರ್ಟ್ ಪ್ರಕರಣಗಳನ್ನು ಕೂಡ ವಿಲೆ ಮಾಡೋ ಮುಖಾಂತರ ಅದರಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀರಿ. ಮತ್ತೆ ರೆಕಾರ್ಡ್ ರೂಮ್ ಅಂತ ಬಂದಾಗ ನಿಮ್ಗೆ ಏನು ನಮ್ಮ ಸಹಜವಾಗಿ ಬಡವರು ಆಗ್ಬೋದು, ಸಾರ್ವಜನಿಕರಾಗ್ಬೋದು, ತಾಲೂಕ್ ಕಚೇರಿ ಅಲಿತಾರ ಕಾರಣ ಏನಪ್ಪಾ ಅಂದ್ರೆ ರೆಕಾರ್ಡ್ ರೂಮ್ ನಲ್ಲಿ ಪ್ರತಿಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡ್ತು, ಎಲ್ಲಾನು ಕೂಡ ಡಿಜಿಟಲೀಕರಣ ಮಾಡು ಅಂತ ಹೇಳಿತ್ತು. ಅದರ ಭಾಗವಾಗಿ ಜಿಲ್ಲೆಯಲ್ಲಿ ನಾವೇ ಅದರಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದೀರಿ. 42 ಲಕ್ಷ ಪ್ರತಿಗಳನ್ನ ಇಲ್ಲಿವರೆಗೂ ಕೂಡ ನಾವು ಸ್ಕ್ಯಾನ್ ಮಾಡಿದಿರಿ. ಕೇವಲ ಇನ್ನೊಂದು 30 ಲಕ್ಷ ಬಾಕಿ ಇದೆ. ಅದನ್ನು ಕೂಡ ಇನ್ನೊಂದು ಕೆಲವೇ ತಿಂಗಳಲ್ಲಿ ಮಾಡೋ ಮುಖಾಂತರ ಜಿಲ್ಲೆಯಲ್ಲಿ ನಾವು ರೆಕಾರ್ಡ್ ರೂಮ್ ಅಪ್ಲೋಡ್ ಮಾಡೋದ್ರಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀರಿ. ಅದ್ರ ಜೊತೆಗೆ ಇಲ್ಲಿವರೆಗೂ ಕೂಡ ಡಿಜಿಟಲ್ ಪ್ರತಿಗಳನ್ನ ನಾವು ತಾಲೂಕು ಸಾರ್ವಜನಿಕರಿಗೆ ಎಷ್ಟು ಕೊಟ್ಟಿದೆ ಅಂತ ನೋಡಿದಾಗ ಅದರಲ್ಲೂ ಕೂಡ ನಾವು ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೀರಿ. ಹೀಗೆ ಎಲ್ಲಾ ಪ್ರಗತಿಗಳಲ್ಲೂ ಕೂಡ ನಾವು ನಮ್ಮ ಪ್ರಯತ್ನಗಳು ಮಾಡೋ ಮುಖಾಂತರ ನಾವೆಲ್ಲದರಲ್ಲೂ ಕೂಡ ಪ್ರಗತಿ ಸಾಧಿಸೋಕೆ ಪ್ರಯತ್ನ ಮಾಡಿದ್ರಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ತಾಲೂಕ್ ಕಚೇರಿಯ ತಾಲೂಕ್ ಸಿಬ್ಬಂದಿ ಮತ್ತು ಆಡಳಿತ ಅಧಿಕಾರಿಗಳ ಸಪೋರ್ಟ್ ಇಂದ ನಾವು ಈ ಒಂದು ಪ್ರಗತಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಈಗ ಎಲ್ಲದರಲ್ಲೂ ನೋಡಿದ್ರೆ ನಾನು ಹೇಳಿದಾಗೆ ಕಂದಾಯ ಇಲಾಖೆಯಲ್ಲಿ ಯಾವುದೇ ಒಂದು ನೀವು ತಗೊಂಡ್ರೆ ಎಲ್ಲದರಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಒಂದು ಪ್ರಗತಿ ಸಾಧಿಸೋದ್ರಲ್ಲಿ ಒಂದು ಮುಂಚೂಣಿಯಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ಅದಕ್ಕೆ ಮೂಲ ಕಾರಣಕರ್ತರಾಗುವುದು ಒಬ್ಬ ಗ್ರಾಮ ಸಹಾಯಕರಿಂದ ಹಿಡಿದು VA ಇಂದ ಹಿಡಿದು RI ಇಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಶ್ರಮ ಮತ್ತೆ ಅವರೊಂದು ಪ್ರೋತ್ಸಾಹ ಇದ್ರೆ ಮಾತ್ರ ನಾವು ಸಾಧನೆ ಮಾಡಕ್ಕಾಗೋದು. ಇದು ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಎಲ್ಲಾ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಸಾರ್ವಜನಿಕರು ಕೂಡ ನಮ್ಗೆ ಹಾಗೆ ಸ್ಪಂದಿಸಿದ್ದಾರೆ. ಮತ್ತೆ ಅಧಿಕಾರಿಗಳ ನಾಯಕರಾಗ್ಬೋದು, ಮತ್ತೆ ಎಸ್ಪೆಷಲಿ ನಾವು ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಮ್ಮ ಶಾಸಕರ ಬಗ್ಗೆ. ಶಾಸಕರು ಕಂಪ್ಲೀಟ್ಲಿ ನಮಗೆ ಕ್ಲೀನ್ ಹ್ಯಾಂಡ್ ಕೊಟ್ಟು ಯಾವುದೇ ರೀತಿಯ ಒತ್ತಡ ಹೇರದೆ ಎಲ್ಲದರಲ್ಲೂ ಕೂಡ ನಮ್ಗೆ ಸಹಕಾರ ಮಾಡೋ ಮುಖಾಂತರ ನಾವು ಒತ್ತುವರಿ ಬಿಡಿಸೋದ್ರಿಂದ ಹಿಡಿದು ಹಕ್ಕುಪತ್ರ ಕೊಡೋದ್ರಲ್ಲಾಗ್ಬೋದು, ಉಪಗ್ರಾಮಗಳು ಮಾಡೋದ್ರಲ್ಲಾಗ್ಬೋದು, ಆಶ್ರಯದಲ್ಲಿ ಲ್ಯಾಂಡ್ ಕೊಡೋದಾಗ್ಬೋದು, ಇವುಗಳೆಲ್ಲದರಲ್ಲೂ ಕೂಡ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.